ಹಾಯ್ ಫ್ರೆಂಡ್ಸ್, ತುಂಬ ವಿಶೇಷವಾದಂಥ ದಿನ. ಅದಕ್ಕೆ ಲಿವರ್ ಗುಂಡ್ಗೆಕಾಯಿ ಫ್ರೈ ಮಾಡೋದು ತೋರಿಸ್ತೀನಿ. ಅಮ್ಮನ ಈಗ ಅದ್ರ ಮೇಲೆ ಒಂದು ಟೊಮೆಟೊ ಇಟ್ಟಲ್ಲ ಅಪ್ಪಂಗೆ ಹೋಗಿದ್ದು ನಾನು ತಿರ್ಗಾ ನಿಮಗೆ ಈಗ 15 ವರ್ಷದಲ್ಲಿ ನನ್ನ ಬಗ್ಗೆ ನಿಮಗೆ ಒಳ್ಳೆ ಒಪಿನಿಯನ್ ಏನು, ಮತ್ತು ನಾನು ನನ್ನ ಬಗ್ಗೆ ನಿಮಗಿರುವಂಥ ಕೆಟ್ಟ ಒಪಿನಿಯನ್ ಏನು ಹೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು 7/5/2025. ಇವತ್ತು ತುಂಬ ವಿಶೇಷವಾದಂಥ ದಿನ. ಅದಕ್ಕಿಂತ ಅದೇನು ವಿಶೇಷವಾದ ದಿನ ಅಂತ ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮು ಕೂಡ ನನ್ನ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿರುತ್ತೆ. ಫ್ರೆಂಡ್ಸ್, ಇವತ್ತು ನಮ್ಮ 16ನೇ ವರ್ಷದ ಆ್ಯನಿವರ್ಸರಿ. 15 ವರ್ಷ ತುಂಬಿ 16 ವರ್ಷಕ್ಕೆ ಬಿದ್ದಿದೆ. ತುಂಬ ಖುಷಿಯಾದ ದಿನ ಅಂತ ಹೇಳ್ಬೋದು. ಎಷ್ಟು ಬೇಗ ಕಳೀತು 15 ವರ್ಷ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದರೆ ಈಗೀಗ ಮದುವೆ ಆದಂಗಿದೆ ನನಗಂತೂ. 15 ವರ್ಷ ಆಗಿದೆ ಅಂದರೆ ನನಗೆ ಆಶ್ಚರ್ಯ. ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ಸುಮಾರು ಜನ ನನಗೆ DM ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ. ಮತ್ತು ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ, ಹಾಗೆಯೇ ನಿಮ್ಮ ಏಜ್ ಗ್ಯಾಪ್ ಎಷ್ಟು, ಹಾಗೆ ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತೆಲ್ಲ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟಾಗಿ ಅದು ಬೇಡ, ನನ್ನ ಮದುವೆ. ಹಾಗೆಯೇ ಇವತ್ತಿನ ಸ್ಪೆಷಲ್ಲಾಗಿ ನಮ್ಮ ಮನೆಯವ್ರಿಗೋಸ್ಕರ ಏನು ಅಡುಗೆ ಮಾಡಿದ್ದೀನಿ. ಬೆಳಗ್ಗೆ ಅಡುಗೆನೇ ಮಾಡ್ತಾಯಿದ್ದೀನಿ. ಇವತ್ತು ಸ್ಪೆಷಲ್ ಅಂತ ಏನೂ ಮಾಡ್ತಾ ಇಲ್ಲ. ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಾನು ನಮ್ಮ ಮನೆಯವ್ರಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ವರ್ಷ. ಯಾಕೆಂದರೆ ನಾಳೆ ನನ್ನ ಮಗಳು ಬರ್ತಡೇ, ದೊಡ್ಡೋಳ್ದು 8ನೇ ತಾರೀಕು ಬರ್ತಡೇ, ನಮ್ಮದು ಆ್ಯನಿವರ್ಸರಿ 7ನೇ ತಾರೀಕು. ಹಾಗಾಗಿ ಪ್ರತಿ ವರ್ಷ 8ನೇ ತಾರೀಕೆ ನಾವು ಎರಡನ್ನೂ ಸೇರಿಸಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಇವತ್ತು ಬರೀ ಸಿಂಪಲಾಗಿ ದೇವಸ್ಥಾನಕ್ಕೆ ಹೋಗಿ ಬರೋದು. ಆದರೆ ದೇವರಾಜು ವರ್ಷ ಏನನ್ನಾರ ಗಿಫ್ಟ್ ಕೊಡಿಸೋರು. ಈಗ 2 ವರ್ಷದಿಂದ ಏನೂ ಕೊಡಿಸ್ತಾ ಇಲ್ಲ, ನಾನು ಏನೂ ಕೇಳ್ತಾ ಇಲ್ಲ. ನೋಡೋಣ ಈ ವರ್ಷನೂ ಏನಾರ ಕೊಡಿಸ್ತಾರೋ ಅಥವಾ ಇಲ್ವೋ ಅಂತ ಗೊತ್ತಾಗುತ್ತೆ. ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದು ಸ್ನಾನ ಮಾಡಲಿಕ್ಕೆ ಅಂತ ನಾನು ಎಣ್ಣೆನ ಹಚ್ಕೊತಾ ಇದ್ದೀನಿ. ನೋಡೋಣ. ಹಾಗೆಯೇ ಸಿಂಚಿಗೆ ಬಟ್ಟೆ ಕೊಡಿಸ್ಬೇಕು ಇವತ್ತು, ನಾಳೆ ಬರ್ತಡೇ ಅಲ್ವಾ, ಹೋಗೋಣ. ಕೊಡ್ಸೋದಿಲ್ಲ ಅಂತ ನನಗೆ ಸಿಂಚು ಹೇಳಿದ್ದು, ಅಪ್ಪ ಬಟ್ಟೆ ಕೊಡ್ಸಲ್ವಂತೆ ಬರ್ತಡೇಗೆ ಅಂತ ಹೇಳಿಬಿಟ್ಟು. ಹಂಗಾಗಿ ನಾನು ಆ್ಯನಿವರ್ಸರಿಗೆ ಏನು ತೊಗೊಳ್ಳಿಲ್ಲ. ಯಾಕೆಂದರೆ ಅವ್ರಿಗೆ ಕೊಡ್ಸಲ್ಲ ಅಂದ್ಮೇಲೆ ನಾನು ಹಾಕೊಳ್ಳೋದ್ರಲ್ಲಿ ಅರ್ಥ ಇರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಅವರವರೇ ಮಾತಾಡ್ಕೊಂಡಿದ್ದಾರೆ ಒಳದೊಳಗೆ. ಅಮ್ಮಂಗೆ ಹಿಂಗೆ ಹೇಳು ಅಂತ ಹೇಳ್ಬಿಟ್ಟು. ಹಂಗಾಗಿ ಇವತ್ತು ದೇವರಾಜು ಫೋನ್ ಮಾಡಿದ್ರು ಮಧ್ಯಾಹ್ನ ಮೇಲೆ ಸಿಂಚಿಗೆ ಹೋಗಿ ಬಟ್ಟೆ ತರೋಣ ಅಂತ. ಸರಿ ಅಂತ ಅಂದೆ. ನಾನೇನು ತೊಗೊಳಕ್ಕೆ ಹೋಗಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಸಂಜೆ ನನ್ನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು. ಹಾಗೆಯೇ ಏನು ಗಿಫ್ಟ್ ಕೊಡಿಸ್ತಾರೆ ಅಥವಾ ಏನು ಸಿಂಚುಗೆ ಏನು ತೊಗೊಂಡು ಬರ್ತೀವಿ ಅದೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಇವತ್ತಿನ ವ್ಲಾಗ್ನ ಎಲ್ಲೂ ಮಿಸ್ ಮಾಡಬೇಕು, ಕೊನೆವರೆಗೂ ನೋಡಿ. ಹಾಗೆ ಸಪೋರ್ಟ್ ಮಾಡಿ. ಸರಿ ಫ್ರೆಂಡ್ಸ್, ನಾನಿನ್ನು ಅಡುಗೆ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನು ವಾಕ್ ಮಾಡಿಲ್ಲ. ವಾಕ್ ಮಾಡಿ ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮಾಡಿ ನಿಮಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಂತರ. ಗದ್ದೆ ಹಾಕಿ ಅನ್ನನ ಮಾಡಿ ಇಲ್ಲಿ ಮೊಳಕೆ ಹುರುಳಿಕಾಳು ಸಾರು ಮಾಡಿದ್ದೀನಿ. ಅವ್ರ ಫೇವ್ರೇಟ್ ಆಯಿತಾ ಮೊಳಕೆ ಹುರುಳಿಕಾಳು ಸಾರು, ಉಪ್ಸಾರು ಎಲ್ಲ ತುಂಬಾ ಇಷ್ಟಪಡ್ತಾರೆ. ಫ್ರೆಂಡ್ಸ್, ನೀವೀಗ ನೋಡ್ತಾ ಇರ್ಬಾರ್ದು, ಈ ಡ್ರೆಸ್ಸು ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದು. ಅದು ಒಂದೇ ಸತಿ ವೇರ್ ಮಾಡಿದ್ದು. ಅದಾದಮೇಲೆ ನಾನು ದಪ್ಪ ಆಗಿದ್ದ ಕಾರಣ ಈ ಡ್ರೆಸ್ಸೇ ಹಾಕೊಳ್ಳೋದಕ್ಕೆ ಆಗ್ತಿರ್ತಿಲ್ಲ. ಇವತ್ತು ವೇರ್ ಮಾಡಿದೆ, ನೋಡೋಣ ಆಗತ್ತೆ ಅಂದ್ಬಿಟ್ಟು ಹೊಸ ಡ್ರೆಸ್ ತೊಗೊಂಡಿಲ್ದಿದ್ದ ಕಾರಣ ಸಖತ್ತಾಗಿ ಕುತ್ಕೊಂತು. ನಂಗೆ ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ವೆಯ್ಟ್ ಲಾಸ್ ಆಗಿದ್ದೀನಿ ಸ್ವಲ್ಪ. ಈಗ ನಾನು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದು ಮಧ್ಯಾಹ್ನ ಆಗಿದೆ ಆಲ್ರೆಡಿ. ದೇವರಾಜು ಬಂದರು. ಇವತ್ತೇನಂದರೆ ಊರಿಗೆ ಹೋಗ್ತೀನಿ, ಬೇಗ ಬಂದುಬಿಡ್ತೀನಿ, ಒಂದು 1 ಅವರ್ 2 ಅವರ್ ಇದ್ಬಿಟ್ಟು ಅಂತ ಅಂತಿದ್ರು. ಅವ್ರಿಗೇನು ಅನ್ನಿಸ್ತಾ ಗೊತ್ತಿಲ್ಲ. ಊರಿಗೆ ಹೋಗಲ್ಲ ಇವತ್ತು, ನಾಳೆ ಆಫ್ ಇದೆಯಲ್ಲ, ನಾಳೆ ಹೋಗ್ತೀನಿ. ಇವತ್ತು ಇಲ್ಲೇ ಇರ್ತೀನಿ. ಅದೆಲ್ಲ ತುಂಬ ಖುಷಿ ಆಯಿತು ನನಗದು. ಫಸ್ಟ್ ಅವ್ರು ಕೊಡೋ ಗಿಫ್ಟು. ಅವರು ಪೂರ್ತಿಯಾಗಿ ಇಲ್ಲಿ ಉಳ್ಕೊತೀನಿ ಅಂತಾರಲ್ಲ, ಅದೇ ನನಗೆ. ಯಾಕೆಂದರೆ ಪ್ರತಿದಿನ ಡ್ಯೂಟಿ ಮುಗಿಸ್ಕೊಂಡು ಬಂದು ಯಾವತ್ತೂ ಉಳ್ಕೊಳ್ಳಲ್ಲ ಅವರು. ಒಂದು ಅವರ್ ಆದ್ರೂ ಸರಿ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತಾರೆ. ಈ ಥರ ಉಳ್ಕೊಂಡಾಗ ಅದು ನನಗೆ ಸ್ಪೆಷಲ್ ಅನಿಸುತ್ತೆ. ಅದಕ್ಕೋಸ್ಕರ ಅವ್ರು ಉಳ್ಕೊಂಡಿದ್ದು ನನಗೆ ಫಸ್ಟ್ ಗಿಫ್ಟ್ ಕೊಟ್ಟಿರೋದು ಅಂತ ಅನಿಸುತ್ತೆ. ಹಾಗೆ ಸಿಂಚುದು ನಾಳೆ ಬರ್ಡೇ ಅಲ್ವಾ, ಅವಳಿಗೆ ಡ್ರೆಸ್ ತಗೊಳ್ಳೋಣ ಅಂತ ಇಬ್ಬರು ಹೋಗ್ತಾಯಿದ್ದೀನಿ, ನಾನು ದೇವರಾಜು ಮತ್ತು ಸಿಂಚು. ಬನ್ನಿ ಹೋಗೋಣ. ಹಾಗೆಯೇ ಅವಳಿಗೆ ಏನು ತೊಗೋತಾಳೋ ನೋಡಿಬಿಟ್ಟು ತೊಗೊಟ್ಬಿಟ್ಟು ಮನೆಗೆ ಕರ್ಕೊಂಡು ಬರೋಣ. ನನ್ನ ಡ್ರೆಸ್ ಇಷ್ಟ ಆಯಿತಾ ನೋಡಿ. ಇದು ಲಾಸ್ಟ್ ಇಯರ್ ತೊಗೊಂಡಿದ್ದು. ಆಗ್ತಿದ್ದಿಲ್ಲ ಆ್ಯಕ್ಚುಲಿ, ಎಲ್ ಸೈಜಲ್ಲಿ ತೊಗೊಂಡಿದ್ದಲ್ವ, ನಾನು ದಪ್ಪ ಆಗ್ಬಿಟ್ಟಿದ್ನಲ್ಲ, ಬೇರೆ ಮಾಡೋಕ್ಕಾಗ್ತಿದ್ದಿಲ್ಲ. ಹೊಸದು ಹಾಗೇ ಇಟ್ಟಿದ್ದೆ. ಇವಾಗ ನೋಡಿ ವೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನೂ ಸಣ್ಣ ಆಗಬೇಕು, ಆಗೋಣ. ನಮ್ಮನೆಯವ್ರು ಇನ್ನೊಂದು ಬೈಕಲ್ಲಿ ಬಂದರು. ನಾನು ಸಿಂಚು ಸ್ಕೂಟಿಲಿ ಹೋಗ್ತಾ ಇದ್ದೀವಿ. ಸಂಗೀತ ಗಾರ್ಮೆಂಟ್ಸ್ ಹತ್ರ ಅಲ್ವಾ, ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋಣ. ಮೇನ್ ರೋಡ್ಗೆಲ್ಲ ಇವಳಿಗೆ ಕೊಡೋದಿಲ್ಲ ಗಾಡಿನ.
ಹಿಂಗೆ ಸೈಡ್ಸಲ್ಲೆಲ್ಲ ಹೋಗ್ತೀವಿ ಅಂದರೆ ಮಾತ್ರ ಓಡಿಸ್ತಾಳೆ. ನಾವು ಮೊದಲಿಗೆ ಬಂದಿದ್ದು ಪ್ರೀತಮ್ ಫ್ಯಾಷನ್ಗೆ. ನಮ್ಮ ಚನ್ನರಾಯಪಟ್ಟಣದಲ್ಲಿ ಇದು ಒಂದು ಶಾಪು, ಸಂಗೀತ ಗಾರ್ಮೆಂಟ್ಸ್ ಹತ್ರನೇ ಇದೆ. ನೋಡೋಣ ಒಂದ್ಸಲ ಇಲ್ಲೂ ಒಂದ್ಸಲ ಬಟ್ಟೆ ಚೆನ್ನಾಗಿರುತ್ತಾ ಏನು ಹೆಂಗೆ ಟ್ರೈ ಮಾಡೋಣ ಅಂತ ಬಂದ್ವಿ. ನಮ್ಗೆ ಇಲ್ಲಿ ಇದೇ ಬಟ್ಟೆ ಸಂಗೀತದಲ್ಲಿರೋ ಕ್ವಾಲಿಟಿ ಇಲ್ಲಿಲ್ಲ ಅಂತ ಅನ್ನಿಸ್ತು. ಒಂದೇ ಒಂದು ಬಟ್ಟೆ ನೋಡಿದ್ವಿ, ಯಾಕೋ ನನಗೆ ಕ್ಲಾತ್ ಅಷ್ಟು ಇಷ್ಟ ಆಗಲಿಲ್ಲ. ಸೇಮ್ ಬಟ್ಟೆನ ನಾನು ಸಂಗೀತದಲ್ಲಿ ತಂದಿದ್ದೀನಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಸುಮ್ಮನೆ ಏನು ಪ್ರಮೋಷನ್ ಏನು ಮಾಡ್ತಾಯಿಲ್ಲ, ನನಗೆ ಅನ್ಸಿದ್ದು ಜೆನ್ಯೂನ್ ರಿವ್ಯೂನ ನಿಮಗೆ ಕೊಡ್ತಾ ಇದ್ದೀನಿ. ಒಟ್ಟಲ್ಲಿ ಸಂಗೀತದಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಕ್ವಾಲಿಟಿ ಚೆನ್ನಾಗಿರುತ್ತೆ, ಹಾಗಾಗಿ ನಮ್ಗೆ ಅಲ್ಲಿ ಇಷ್ಟ ಆಗ್ದೇ ಮತ್ತೆ ಸಂಗೀತಕ್ಕೆ ಬಂದುಬಿಟ್ವಿ. ಫೈನಲಿ ಸಂಗೀತದಲ್ಲಿ ಅವಳು ಈ ಡ್ರೆಸ್ನ ತೊಗೊಂಡ್ಳು. ಹಾಗೆ ದೇವರಾಜು ಕೂಡ ನನಗೆ ಸರ್ಪ್ರೈಸಾಗಿ ನೀನು ಏನಾರು ತಗೋ ಅಂತ ಹೇಳಿದ್ರು. ಅಲ್ಲಿ ಹೋದ್ಮೇಲೆ ಅವ್ರು ಅಮೌಂಟ್ ಕೊಟ್ಟರು, ನೀನು ತಗೋ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಕೂಡ ತೊಗೊಂಡು ಬಂದೆ. ಮನೆಗೆ ಬಂದು ಏನೆಲ್ಲ ತಂದೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ಹೋಗಿದ್ದು ನಾನು ಹಾಗೆ ಅಮ್ಮ ಕೋಳಿದು ಗುಂಡ್ಗೆಕಾಯಿ, ಲಿವರು ಮತ್ತು ಕಾಳುಗಳೆಲ್ಲ ತೊಗೊಂಡು ಬಂದಿತ್ತು. ಒಂದು ಅರ್ಧ ಕೆಜಿ. ದೇವರಾಜಿಗೆ ತುಂಬ ಇಷ್ಟ ಅಂತ ಹೇಳಿ ಅದರದ್ದು ಒಂದು ಡ್ರೈ ಮಾಡ್ತೀನಿ ಅಂದ್ಬಿಟ್ಟು ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದಾರೆ. ಅದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಒಂದು 2 ಈರುಳ್ಳಿನ ಹೆಚ್ಚಿ ಒಗ್ಗರಣೆಗೆ ಹಾಕಿದ್ದಾರೆ. ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದಿಷ್ಟುದ ಶುಂಠಿನ ಸಣ್ಣದಾಗಿ ಕುಟ್ಟಾಣಿಲಿ ಕುಟ್ಕೊಳ್ಳೋದು, ಇಲ್ಲ ಪೇಸ್ಟ್ ಇದ್ದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಜಜ್ಜಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ತುರ್ದು ಹಾಕ್ಕೋತಾ ಇದ್ದಾರೆ ಅಮ್ಮ. ತುರ್ದು ಹಾಕಬೇಕು. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಫ್ರೈ. ಸ್ವಲ್ಪ ರುಬ್ಬಕ್ಕಾಗಲ್ವಲ್ಲ, ಅವಾಗಿದ್ದರೆ ಕುಟ್ಟ ಹಾಕೋದು. ಎಷ್ಟು ಬೇಕಾದ್ರೆ ಅವಾಗೆಲ್ಲ ಹಾಕಿದ್ದೀನಿ. ಅರಿಶಿನ ಹಾಕಬೇಕು. ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ, ಸಾಂಬಾರು ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ನಾವು ಯೂಶ್ವಲಿ ಮಟನ್ ಸಾರು ಪುಡಿನ. ಅದನ್ನು ಒಂದು ಕಾಲು ಸ್ಪೂನ್ ಹಾಕ್ಬಿಟ್ಟು ಅರಳುಪ್ಪನ್ನ ಹಾಕಿ ಅದ್ರ ಮೇಲೆ ಕಾಲು, ಲಿವರು, ಗುಂಡ್ಗೆಕಾಯಿ ಎಲ್ಲನ ಹಾಕಿ ಫ್ರೈ ಮಾಡೋದು. ಚೆನ್ನಾಗಿ ನೀರು ಬಿಟ್ಟು ಸುಂಡಬೇಕು. ಇದು ಸ್ವಲ್ಪ ಈರುಳ್ಳಿ ಪೇಸ್ಟ್ ಇತ್ತು ಬೆಳಗ್ಗೆ ಮಾಡಿದ್ದು, ಅದರಲ್ಲಿ ಒಂದು ಸ್ಪೂನಷ್ಟು ಇಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದಾರೆ. ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇಷ್ಟರಲ್ಲೇ ಮಾಡ್ಕೋಬೋದು. ಆಪ್ಷನಲ್. ಈಗ ಅದ್ರ ಮೇಲೆ ಒಂದು ಟೊಮೊಟೊ. ಈ ಒಂದು ಪೌಡರ್ನ ನಾನು ಮನೇಲೇ ಮಾಡಿರೋದು. ಯೂಶ್ವಲಿ ಚಿಕನ್ ಏನಾದ್ರು ಜಾಸ್ತಿ ತಂದಾಗ ಲೈಟಾಗಿ ಪೆಪ್ಪರ್ ಡ್ರೈ ಅಥವಾ ಎಗ್ ಮಸಾಲ ಎಲ್ಲ ಮಾಡುವಾಗ, ಮೊಟ್ಟೆ ಬಾಯ್ಲ್ಡ್ ಎಗ್ ಹಾಗೆ ತಿನ್ನೋಕ್ಕಾಗಲ್ವಲ್ಲ, ತವಾ ಫ್ರೈ ಎಲ್ಲ ಮಾಡಿದಾಗ ಹಾಕೋದಕ್ಕೆ ಅಂತ ಈ ಒಂದು ಪೌಡರ್ನ ಮಾಡಿಟ್ಟಿದ್ದೀನಿ. ಚಕ್ಕೆ, ಲವಂಗ, ಪೆಪ್ಪರು ಮತ್ತು ಜೀರಿಗೆ, ಸೋಂಪು ಕಾಳು, ಮೆಂತೆ ಇದಿಷ್ಟನ್ನು ಹುರಿದು ಪುಡಿ ಮಾಡಿರೋದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ 2 ನಿಮಿಷ ಫ್ರೈ ಮಾಡಿದ್ರೆ ಬಿಸಿ ಬಿಸಿ ಚಿಕನ್ ಲಿವರ್ ಗುಂಡ್ಗೆಕಾಯಿ ಫ್ರೈ ರೆಡಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನಾನು ಇವಾಗ ಟೇಸ್ಟ್ ಮಾಡ್ತಾ ಇಲ್ಲ, ಯಾಕೆಂದರೆ ನಾನು ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ. ಹಾಗಾಗಿ ಬೆಳಗ್ಗೆ ಮಾಡಿರೋ ಸಾಂಬಾರಿಗೆ ಅನ್ನ ಇತ್ತು, ಅದನ್ನೇ ಊಟ ಮಾಡ್ಕೊತಾ ಇದ್ದೀನಿ. ಅಮ್ಮ ಅಕ್ಕ ಎಲ್ಲ ತಿಂತಾ ಇದ್ದಾರೆ. ಹಾಗೆ ನಾನು ಆ್ಯನಿವರ್ಸರಿ ಪ್ರಯುಕ್ತ ದೇವರಾಜ್ ಹತ್ರ ಏನು ತೆಗೆಸ್ಕೊಂಡೆ, ಸ್ಯಾರಿನೋ ಅಥವಾ ಡ್ರೆಸ್ಸೋ ನೋಡೋಣ ಬನ್ನಿ. ಬಂದು 3 ಜೊತೆ ಕುರ್ತೀಸ್ನ ತೊಗೊಂಡೆ. ಏನಂತ ಅಂದರೆ ನನಗೆ ವಿತ್ ಲೈನಿಂಗ್ ಇರಬೇಕು, ನಾನು ಕೂಡ ದುಡ್ಡಿಗೆ ವರ್ತಾಗಿರಬೇಕು. ಮತ್ತು ವಿತ್ ಲೈನಿಂಗ್ ತೊಗೊಂಡ್ರೆ ತುಂಬ ದಿನ ಬಳಸ್ಬೋದು ಮತ್ತು ಫ್ರೀಯಾಗಿ ಓಡಾಡ್ಬೋದು, ವೇಲಿಲ್ಲ ಅಂದ್ರೂ. ಅದಕ್ಕೋಸ್ಕರ ನಾನು ಆದಷ್ಟು ಹೊರಗಡೆ ಅಂಗಡಿಲಿ ತೊಗೊಳ್ಳೋದಾದರೆ ವಿತ್ ಲೈನಿಂಗ್ ಟಾಪ್ಸ್ನೇ ತೊಗೊತೀನಿ.
ಈ 3 ಟಾಪ್ಸ್ಗಳಿಗೂ ಸ್ಲೀವ್ಸು ತುಂಬಾ ಲೆಂತಿ ಇರೋದನ್ನೇ ಕೊಟ್ಟಿದ್ದಾರೆ. ಅಟ್ಯಾಚ್ ಮಾಡ್ಕೋಬೇಕು. ನಮಗೆ ಆಫ್ ಬೇಕಂದರೆ ಆಫ್, ಇಲ್ಲ ಎಲ್ಬೋ ಸ್ಲೀವ್ಸು ತಪ್ಪಿದ್ರೆ 3/4 ಸ್ಲೀವ್ಸ್ ಆದರೂ ನಾವು ಸ್ಟಿಚ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕೊಡ್ತಾರೆ. ಈಗ ಬರೋ ಟಾಪ್ಗಳಲ್ಲಿ ಸ್ವಲ್ಪ ಲೆಂತಿ ಸ್ಲೀವ್ಸ್ನೇ ಕೊಡ್ತಾರೆ. ಅದರಲ್ಲೂ ನಮ್ಮ ಚನ್ನರಾಯಪಟ್ಟಣದಲ್ಲಿ ಸಂಗೀತ ಶಾಪಿಂಗ್ ಮಾಲ್ ತುಂಬಾ ಪಾಪ್ಯುಲರ್ ಆಯಿತಾ. ಹಾಗೆ ಬಟ್ಟೆಲೂ ಅಷ್ಟೇ ಕಾಂಪ್ರಮೈಸ್ ಇಲ್ಲ, ಹಾಗೆ ಅಮೌಂಟಲ್ಲೂ ಕಾಂಪ್ರಮೈಸ್ ಇಲ್ಲ. ಫಿಕ್ಸ್ಡ್ ರೇಟ್ ಆದ್ರೂ ಕ್ವಾಲಿಟಿ ಸಖತ್ತಾಗಿರುತ್ತೆ. ನಾವು ನೋಡಿ ಬೇರೆ ಅಂಗಡಿಗೆ ಹೋದ್ರೂ ನನಗೆ ಅದು ಇಷ್ಟನೇ ಆಗ್ತಾಯಿಲ್ಲ. ನನಗೆ ಇನ್ನೇನು ಸಂಗೀತಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋದೆ, ಅಷ್ಟು ಇಷ್ಟ ಆಗುತ್ತೆ ಸಂಗೀತದಲ್ಲಿ ಬಟ್ಟೆಗಳು. ನಾನು ಎಜಿಯೋದಲ್ಲಿ ಬಿಟ್ಟರೆ ಟ್ರೆಂಡ್ಸು, ತಪ್ಪಿದ್ರೆ ಸಂಗೀತ, ಇವು 3ರಲ್ಲೇ ಶಾಪಿಂಗ್ ಮಾಡೋದು. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಬಟ್ಟೆಯಲ್ಲಿ. ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ಗೆ ಯಾವ ಕುರ್ತಿ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ. ನನಗಂತೂ ಇದಂತೂ ಸಖತ್ ಇಷ್ಟ. ತುಂಬ ಎಲಿಗೆಂಟಾಗಿ ಕಾಣುತ್ತೆ, ತುಂಬ ರಿಚಾಗಿ ಕಾಣುತ್ತೆ. ಕಲರ್ ಕೂಡ ಸಖತ್ತಾಗಿದೆ ಅಲ್ಲ. ಪಿಂಕ್ ಕಲರ್ ಲೆಗ್ಗಿಂಗ್ಸ್ ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಏನಂತೀರಾ? ನಾನು ಒಂದೇ ಸಲ 3 ಜೊತೆ ಟಾಪ್ಸ್ನ ತೊಗೊಂಡೆ. ಯಾಕೆಂದರೆ ದೇವರಾಜಿಗೂ ನಾನು ಸಂಕ್ರಾಂತಿ ಹಬ್ಬದಿಂದನೂ ಹೊಸ ಬಟ್ಟೆ ಅಂತ ತೊಗೊಂಡಿರಲಿಲ್ಲ. ಹಾಗಾಗಿ ದೇವರಾಜು 3,000 ದುಡ್ಡನ್ನ ಕೊಟ್ಟರು. ಅದರಲ್ಲಿ 3 ಜೊತೆ ಟಾಪ್ಸ್ನ ತೊಗೊಂಡು ನನಗೆ ಬೇಕಾಗಿದ್ದಿಲ್ಲ ಕೆಲವೊಂದು ಪರ್ಸ್ನಲ್ ಥಿಂಗ್ಸ್ಗಳನ್ನೂ ತೊಗೊಂಡೆ. ತುಂಬ ಖುಷಿ ಆಯಿತು. ನನಗೆ ಕೊಡಿಸ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ಇಲ್ಲಿ ತುಂಬ ಖುಷಿ ಆಯಿತು. 15 ವರ್ಷ ಕಂಪ್ಲೀಟ್ ಆಗಿತ್ತು. ಒಂದು ಅರ್ಥಪೂರ್ಣವಾಗಿ ಒಂದು ಏನಂತಾರೆ ಉಡುಗೊರೆ ಸಿಕ್ತು ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ದೇವರಾಜಿಗೆ ಅಂದ್ಬಿಟ್ಟು ನನ್ನ ಹತ್ರ ಇದ್ದಿದ್ದ ದುಡ್ಡನ್ನು ನನ್ನ ಹತ್ರ ಎಷ್ಟಿತ್ತು ಅದರಲ್ಲಿ ನನ್ನ ಗಂಡಂಗೆ ಆಗೋ ಥರ ಇಷ್ಟ ಆಗೋ ಥರ ಒಂದು ಟಿ ಶರ್ಟ್ನ ಕೊಡಿಸ್ದೆ. ಟ್ರೆಂಡ್ಸಲ್ಲಿ ತೊಗೊಂಡು ಬಂದಿದ್ದೆ. ತುಂಬ ಇಷ್ಟ ಆಯಿತು ನನಗೆ ಕಲರು. ಅವರು ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ಈ ಥರ ಲೈಟ್ ಕಲರ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಕ್ಚುಲಿ ಈಗ ನಾನು ಬಟ್ಟೆ ಹೊಲಿತಾ ಇಲ್ಲಲ್ವ, ಬಟ್ಟೆ ಜಾಸ್ತಿ ಬರ್ತಾ ಇಲ್ಲ. ಹಂಗಾಗಿ ನನ್ನ ಹತ್ರ ಜಾಸ್ತಿ ದುಡ್ಡು ಇರೋಲ್ಲ. ಹಾಗಾಗಿ ನನ್ನ ಕೈಲಿ ಎಷ್ಟು ಸೇವಿಂಗ್ಸ್ ಅಂತ ಇತ್ತೋ ಅದರಲ್ಲೇ ನಾನು ಬಳಸ್ಕೊಂಡು ತೊಗೊಂಡು ಬಂದಿರೋದು. ಏನೋ ಅಂದ್ಕೊಬೇಡಿ, ಒಂದು ಟಿ ಶರ್ಟ್ ತಂದಿದ್ದಾಳೆ ಅಂದ್ಬಿಟ್ಟು. ಮೊದಲೆಲ್ಲ ತುಂಬ ಚೆನ್ನಾಗಿ ದುಡಿತಿದ್ದೆ. ಒಂದು 20,000 ಗಂಟೆ ದುಡಿತಿದ್ದೆ ತಿಂಗಳಿಗೆ. ಈಗ ಮನೆಯಾಗೂ ಟೈಲರ್ಸ್ಗಳಾಗಿದ್ದಾರೆ ಅಲ್ವಾ. ಹಾಗಾಗಿ ನನಗೆ ಸ್ವಲ್ಪ ಈಗ ದುಡಿಮೆ ಅಂದರೆ ಆಲ್ಮೋಸ್ಟ್ 1/4 ಭಾಗಕ್ಕೆ ಬಂದಿದೆ, 3/4 ಭಾಗ ಇಲ್ಲ ಈಗ. ಹಂಗಾಗಿ ಇವಾಗ ಎಲ್ಲೋ ನನ್ನ ಬ್ಲೌಸ್ ಬರ್ತಿದೆ. ಹಾಗಾಗಿನೇ ನಾನು ಯೂಟ್ಯೂಬ್ನ ಚೂಸ್ ಮಾಡಿಕೊಂಡೆ. ಈಗ ನನಗೆ ಏನಂತಂದರೆ ಇದರಲ್ಲಿ ಕ್ಲಿಕ್ಕಾಗಿ ಅಮೌಂಟ್ ಬರೋಕ್ಕೆ ಶುರು ಆದರೆ ಸ್ವಲ್ಪ ನನ್ನ ಫ್ಯಾಮಿಲಿ ನಡೆಸೋದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ವೆದರ್ ಸ್ವಲ್ಪ ಯಾಕೋ ಲೈಟಾಗಿ ಮಳೆ ಬರೋ ಥರ ಆಗಿದೆ. ಫ್ರೆಂಡ್ಸ್ ನೋಡಿದ್ರಿ ಅಲ್ಲ, ನನಗೆ ಅವರು 3 ಜೊತೆ ಕೊಡಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರು 15th ಇಯರ್ಸ್ ಕಂಪ್ಲೀಟ್ ಆಗಿದ್ದಲ್ವ. ನಾನು ನಿಮಗೆ ಗೊತ್ತು ಹಬ್ಬಗಳಿಗೆ ಯಾವುದಕ್ಕೂ ಬಟ್ಟೆನೇ ತೊಗೊಂಡಿಲ್ಲ. ಇನ್ನು ನನ್ನ ಬರ್ಡೇಗೂ ಬಟ್ಟೆ ತೊಗೊಂಡಿರಲಿಲ್ಲ ಅಂತ. ಅವ್ರು ಅದಕ್ಕೇ ತೊಗೋತಾಗಿ ನಾನು ಆಮೇಲೆ ನನಗೆ ಹೈಟ್ ಇರೋದ್ರಿಂದ ನನಗೆ ಲೆಂತಿ ಟಾಪ್ಸೇ ಹಾಕೋದು. ನಂಗೆ ಸಾಮಾನ್ಯ ಲೆಂತಿ ಟಾಪ್ಸ್ ಸಿಗೋದಿಲ್ಲ. ಹಾಗಾಗಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು. ಇವತ್ತು ನೋಡಿದ್ರೆ ಟಾಪ್ಸ್ ನನಗೆ ಈ ಥರ ಲೆಂತಾಗಿರಬೇಕು, ನನಗೆ ಆ ಥರ ಇರಬೇಕು. ಹಾಗಾಗಿ ಅವರು ಇದ್ರಲ್ಲ, ಅವ್ರು ಇದ್ದರೆ ಏನಂತಂದರೆ ಒಂದೇ ಸಲ ದುಡ್ಡು ಕೊಟ್ಬಿಡ್ತಾರೆ. ಒಂದು ಜೊತೆ ತೊಗೋ ಚೆನ್ನಾಗಿರೋದು, ಸ್ಟ್ಯಾಂಡರ್ಡ್ ಆಗಿರೋದು ಅಂತ ಹೇಳ್ತಾರೆ. ನನಗೇನಂದರೆ ಅಷ್ಟು ದುಡ್ಡಲ್ಲಿ 2-3 ಜೊತೆ ತೊಗೋಬೇಕು ಅಂತ ಅಂದ್ಬಿಟ್ಟು ಅವ್ರು ಎಷ್ಟು ಕೊಟ್ಟಿದ್ರು ಆ ದುಡ್ಡಿಗೆ ನಾನು 3 ಜೊತೆ ತೊಗೊಂಡಿದ್ದೀನಿ. ಅದರಲ್ಲೂ 900, 850 ಮತ್ತು ಇನ್ನೊಂದು 790 3 ಜೊತೆ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ನನ್ನ ಖರ್ಚು ಆಯಿತು. ನಾನು ನನ್ನ ಇದ್ದಿದ್ದರಲ್ಲಿ ನಾನು ಅವ್ರಿಗೊಂದು ಟಿ ಶರ್ಟ್ನ ತೊಗೊಂಡೋಗಿ ಇಟ್ಟಿದ್ದೆ. ಇವಾಗ ತೋರಿಸ್ದೆ ಅವ್ರಿಗೆ, ಇಷ್ಟಪಟ್ಟರು ಅವರು ಕೂಡ. ಈಗ ವೇರ್ ಮಾಡ್ಕೊತಾರೆ. ನಾನೇನು ಈಗ ಇದು ಹೊಸ ಡ್ರೆಸ್ಸನ್ನೇ ಹಾಕ್ಕೊಂಡೇ ಇರಲಿಲ್ಲ ಈ ಡ್ರೆಸ್ಸನ್ನು. ಹಾಗಾಗಿ ಅದೇ ನಾನು ತೊಗೊಂಡಿದ್ದೆ ಚಿಕ್ಕ ಸೈಜ್ ತೊಗೊಂಡಿದ್ದೆ ಅಲ್ವಾ, ಹಾಗಾಗಿ ಆಗ್ತಿರ್ಲಿಲ್ಲ. ಆನ್ಲೈನ್ ಶಾಪಿಂಗ್ ಅಲ್ವಾ, ನೋಡೋಣ ಸಣ್ಣ ಆದಮೇಲೆ ಹಾಕೋಣ ಅಂತ ಇಟ್ಟಿದ್ದೆ. ಹಾಗಾಗಿ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನೇ ಹಾಕ್ಕೊಂಡಿದ್ದೀನಿ. ಇನ್ನು ದೇವಸ್ಥಾನಕ್ಕೆ ನಾನು ಇದರಲ್ಲೇ ದೇವರಾಜು ಹೊಸ ಟಿ ಶರ್ಟ್ ಹಾಕೊಂತಾರೆ. ಅವ್ರು ಕೊಡಿಸಿರೋದ್ರ ಟಾಪ್ನ ಬೇರೆ ಏನಾದರೂ ಒಕೇಶನ್ಗಳಿಗೆ ಹಾಕ್ಕೊತೀನಿ. ಒಟ್ಟಿನಲ್ಲಿ ಏನಂದರೆ ಆ್ಯನಿವರ್ಸರಿಗೆ ಏನಾದ್ರು ಒಂದು ಕೊಡಿಸಿದ್ದಾರೆ. ನಿಮ್ಗೆ ಯಾವ ಟಾಪ್ ಇಷ್ಟ ಆಯಿತು, ಯಾವ ಕಲರ್ದು ಇಷ್ಟ ಆಯಿತು, ಪ್ರೈಸ್ ವರ್ತ್ ಇದೆಯಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ, ಆಯಿತಾ? ಸರಿ, ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನ ಮಾಡ್ಕೊಂಡು ಬರಲಿ, ನಾವು ದೇವಸ್ಥಾನಕ್ಕೆ ಹೋಗಿ ಈಶ್ವರ ದೇವಸ್ಥಾನ, ನನ್ನ ಮದುವೆ ಆಗಿದ್ದು ಅಲ್ಲೇ ಅಲ್ವಾ, ಅಲ್ಲೋಗಿ ಕೈ ಮುಕ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ನಾನು ಅದಕ್ಕೆ ನಾನ್ ವೆಜ್ ಮುಟ್ಟಿಲ್ಲ. ಅಮ್ಮ ಮಾಡ್ಕೊಂಡು ತಿಂದರು, ನಾನು ದೇವರಾಜು ಮುಟ್ಟಿಲ್ಲ. ಸಂಜೆ ತಿಂತೀವಿ. ಅವ್ರಿಗಿಷ್ಟ ಚಿಕನ್ದು ಇಲಿ ಗುಂಡ್ಕಾಯಿ ಹಾಕಿ ಕಲೀಜಿ ಫ್ರೈ ಅಂತ, ಚಿಕನ್ ಕಲೀಜಾ ಫ್ರೈ ಅಂತಾರೆ. ಅದನ್ನು ಮಾಡೈತಮ್ಮ, ಸಖತ್ತಾಗಿದೆ ಇರುತ್ತೆ ಅದು. ನಾನು ತಿನ್ನಲ್ಲ, ದೇವರಾಜು ತಿಂತಾರೆ. ನಮಗೆ ಕಾಳುಗಳು ಹಾಕಿಸ್ಕೊಬಂದಿದೆಯಲ್ಲ ಅದನ್ನು ಬಿಡೋದು. ಅಕ್ಕನ ಮೇಲೆ ಕೋಳಿ ಸಾರು ಮಾಡ್ತಾಯಿದ್ದಾಳೆ ಅಕ್ಕ. ಅವಳು ನನ್ನನ್ನು ಬಿಟ್ಟು ತಿನ್ನಲ್ಲ. ನನಗೆ ಮನೆ ಕರೆದವಳು, ನನಗೇನು ಕೊಡಬೇಕು ತಿನ್ನಿಸ್ಬೇಕೋ ತಿನ್ನಿಸೇ ಕಳಿಸೋದು. ಹಾಗಾಗಿ ಅಲ್ಲಿ ಸಿಗುತ್ತೆ ನನಗೆ. ಆ್ಯನಿವರ್ಸರಿಗೆ ಅಂತ ಏನು ಸ್ಪೆಷಲ್ ಮಾಡಿಲ್ಲ. ಮೊಳಕೆ ಹುಳಿಕಾಳು ಸಾರು, ಕಲೀಜಿ ಫ್ರೈ
ಚಿಕನ್ ಕಲಿಜಿ ಫ್ರೈ ಅಷ್ಟೇ. ಸ್ವಲ್ಪ ನಾವೇ ಬಡ್ಪಾಯಿಗಳು, ನಮ್ಗೆಲ್ಲೂ ಸಿಗಲ್ಲ. ನಾಳೆ ಇವಳಿಗೆ ಇಷ್ಟ ಬಂದಿದ್ದು ನಾಳೆ, ಅದಕ್ಕೆ ನಾವೇನು ಸೆಲೆಬ್ರೇಷನ್ ಮಾಡಲ್ಲ ನಮ್ದು ಆ್ಯನಿವರ್ಸರಿನ. ನಾಳೆನೇ ಇವಳು ಯಾವಾಗಲೂ ಅಷ್ಟೇ, ನಾವು ಇವಳು ಬರ್ಡೇ ಟೈಮಲ್ಲೇ ನಮ್ಮ ಆ್ಯನಿವರ್ಸರಿನ ಒಟ್ಟಿಗೆ ಆಚರಿಸ್ಕೊಂಡು ಬಿಡ್ತೀವಿ. ಹಾಗಾಗಿ ನಾಳೆ ನಾನು ಹೊಸ ಡ್ರೆಸ್ನ ಹಾಕೊತೀನಿ, ನನ್ನ ಮಗಳು ಬರ್ತ್ಡೇಗೆ ನಾವು ಕೇಕ್ ಅಂತ ಅಂದ್ಬಿಟ್ಟು. ಹಾಗಾಗಿ ಮನೇಲಿ ನಾಳೆ ನಾನ್ ವೆಜ್ಜು ಮತ್ತು ವೆಜ್ಜು ಎರಡು ಮಾಡ್ತೀನಿ. ಅಂದರೆ ಒಬ್ಬಟ್ಟು ಮಾಡ್ತೀನಿ, ನಾನ್ ವೆಜ್ಜು ಅವಳಿಗೆ ಚಿಕನ್ ಅಂದರೆ ಇಷ್ಟ, ಅದಕ್ಕೆ ಚಿಕನ್ ಬಿರಿಯಾನಿ ಮಾಡ್ತೀನಿ. ಅವಳಿಗೆ ಇಷ್ಟವಾಗಿರೋದೆಲ್ಲ ಮಾಡ್ತೀನಿ ನಾಳೆ ಅಷ್ಟೇ. ನಾನು ಮನೇಲಿ ಅಡುಗೆನೇ ಪ್ರಿಫರ್ ಮಾಡೋದ್ರಿಂದ ನಾನು ಹೊರಗಡೆ ಊಟಕ್ಕೆಲ್ಲ ನಾನು ಹೊತ್ತು ಕೊಡೋದಿಲ್ಲ. ಅವಳು ಇಷ್ಟಪಟ್ಟರು ನಾನು ಕೊಡ್ಸಲ್ಲ. ಏನಾಗಿತ್ತು ದೇಜ ಟೀ ಶರ್ಟ್ ಹೇಗೈತೆ, ಇಷ್ಟ ಆಯ್ತಾ? ಚೆನ್ನಾಗಿದೆ. ಮನಸ್ಸಿಂದ ಹೇಳಿ. ಸೂಪರ್ ಆಗಿದೆ. ವೈಟ್ ತಗೊಂಡೆ ಅಂತ ಏನಾರ ಬೇಜಾರಾಗಿದೆಯಾ? ವೈಟ್ ಇಷ್ಟ, ಜೋಗ್ಲಿ ಹುಡುಕಾಯಿ ಅಷ್ಟೇ ಚೆನ್ನಾಗಿದೆ. ಅವರು ವೈಟು ಕೆಲಸ ಎಲ್ಲ ಮಾಡೋಕೆ ಹಾಕೊಂಡು ಹೋಗ್ತೀನಿ, ಯಾಕೆ ತಗತ್ತೀಯ ಅಂತಾರೆ. ನನಗೆ ವೈಟ್ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ ನಾನು ವೈಟೇ ಚೂಸ್ ಮಾಡಿದ್ದೀನಿ. ನಾವು ಜವಳಿ ಕಡೆಗೆ ಮನೆಯಲ್ಲಿ ತಗೊಂಡು ಮಾಡ್ತೀವಲ್ಲ, ಹಂಗಾಗಿ ಬೇರೆ ಕಲರ್ ಇಷ್ಟ ನಮಗೆ. ವೈಟ್ ಅಂದರೆ ಕಲಿಜಾದ ಮದುವೆ ಕಾಣುತ್ತೆ. ಓಕೆನಾ? ಇಟ್ಟು ಚೆನ್ನಾಗಿದ್ದೀರಮ್ಮ, ಚೆನ್ನಾಗಿ ಕಾಣುತ್ತಾ? ಅಪ್ಪ ಹೇಗೆ ಕಾಣಿಸ್ತೈತೆ? ಹೆಂಗೆ ಕಾಣಿಸುತ್ತವ? ದುಷ್ಟತೆಗೆ ಅಪ್ಪಂಗೆ. ಆ ಫ್ರೆಂಡ್ಸ್, ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಅವರು ಟಿ ಶರ್ಟ್ ಚೇಂಜ್ ಮಾಡಿದ್ರು, ಕೊಳೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಸರಿ, ಏನಂತ ಅಂದರೆ, ನೀವು ಈಗ 15 ವರ್ಷ ಕಂಪ್ಲೀಟ್ ಆಯ್ತಲ್ಲ ದೇವರಾಜು, ನಿಮಗೆ ಈಗ 15 ವರ್ಷದಲ್ಲಿ ನನ್ನ ಬಗ್ಗೆ ನಿಮಗೆ ಒಳ್ಳೆ ಒಪಿನಿಯನ್ ಏನು, ನನ್ನ ಬಗ್ಗೆ ಒಂದು ಇಷ್ಟ ಇಲ್ಲದ ಒಪಿನಿಯನು, ನನ್ನ ಬಗ್ಗೆ ತುಂಬ ಇಷ್ಟ ಇರೋಂಥ ಒಪಿನಿಯನ್, ಎರಡೇ ಅವಶ್ಯಕತೆ ಇದೆಯಾ? ಬೇರೆ ಏನು ಇರುತ್ತೆ, ಅದೇ ವರ್ಷ ದೂರ ಮಾಡಿರ್ತೀವಿ. ಇವಾಗ ನೀಟಾಗಿ ಅದೇ ವರ್ಷ ಅದು ಸೇಮ್ ಇರುತ್ತೆ, ಇಬ್ಬರು ಸೇಮ್ ಇದು. ರೀ, ನನ್ನ ಬಗ್ಗೆ ಏನಿದೆ ಒಳ್ಳೇದೇನಿದೆ ನನ್ನ ಬಗ್ಗೆ ಅದು ಹೇಳಿ. ಒಂದು ಯಾವ್ದಾರ ಒಂದು ಒಳ್ಳೆ ಗುಣ ಹೇಳಿ, ನನ್ನ ಬಗ್ಗೆ ಒಳ್ಳೆ ಗುಣ ಕೆಟ್ಟು ಗುಣ ಯಾವ್ದಾರ ಒಂದು ಹೇಳಿ. ಮಾತೇ ಇಲ್ಲ. ಒಂದೊಂದು ಕೆಟ್ಟದೊಂದು ಒಳ್ಳೇದೊಂದು ಗುಣ ಹೇಳಿ. ಒಳ್ಳೆ ಗುಣ ಅಂದರೆ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದು ನಾವು ಭಾಳ ಇಷ್ಟಪಡ್ತಾರೆ ಎಲ್ಲ. ಸುಚ್ಚಿಟ್ಟು ಸುಮ್ಮನಿರು. ಕೆಟ್ಟದ್ದೇನಿಲ್ಲ, ಟೋಟಲ್ ಹೇಳ್ಬೇಕು ಅಂದರೆ ಇದೆ, ಇರುತ್ತೆ, ಇಲ್ಲ ಅಂತ ಹೇಳಂಗಿಲ್ಲ. ನಿಮ್ಗೆ ಇಷ್ಟ ಆಗದಿರೋ ಗುಣ ನನ್ನಲ್ಲಿ ಏನು ಅಂತ ಹೇಳಿ. ಬೆಳಗ್ಗೆ 8 ಗಂಟೆ ತನಕ ಮನೆ ಕೇಳೋದು, ಪಾಕಿ ಮಾಡೋದು ಅವೆಲ್ಲ ಆಗಲ್ಲ. ಅಷ್ಟು ಬಿಟ್ರೆ ಹೆಣ್ಮಕ್ಳು 6 ಗಂಟೆಗೆ ಎದ್ದು ರೆಡಿ ಇರ್ಬೇಕು ಎಲ್ಲ. ಈಗ ಹೇಳ್ತಿದ್ದೀನಿ ತಾನೇ ಈ ಸಂಡೆ ಹೇಳ್ತಿರೋ ಒಂದು ವಾರದಿಂದ 10 ನಿಮಿಷ 8 ಗಂಟೆ ತನಕ ಪಾಕಿ ಆಯ್ತು ಮಾಡೋದು. ಆಯ್ತು ಹೋಗ್ಲ ತಿತ್ಕೊಂಡು ನಡೀತಾ ಇದ್ದೀನಿ. ಸ್ವಲ್ಪ ಬೇಗ ಇನ್ನ ಸಿಂಚು ಸ್ಕೂಲ್ ಪಾಪ ಸ್ಕೂಲ್ ಶುರು ಆದ್ಮೇಲೆ ಬೇಗನೆ ಎದ್ದೇಳ್ಬೇಕು. ರಜೆ ಐತಲ್ವಾ, ಹಂಗಾಗಿ ಬೇಗ ಲೇಟಾಗಿ ಎದ್ದೇಳ್ತೀನಿ. ನಾ ಸರಿ, ನೀವು ಹೇಳ್ದಾಗ ನಾನು ಬೇಗ ಎದ್ದೇಳ್ತೀನಿ. ನನ್ನಲ್ಲಿರೋ ಒಂದು ಒಳ್ಳೆ ಗುಣ ಹೇಳಿ. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ. ಹೇಳ್ತೀನಿ. ಯಾವುದೋ ತೊಂದರೆ ಇದ್ದಾಗ ಸಡನ್ಲಿಯಾ ದುಡ್ಡೆಲ್ಲ ಮುಂಚೆಕಾಗಲ್ಲ ಅಂದಾಗ ಒಂಥದ್ದು ಮಾಡಬೇಕ ಅಂದಾಗ ಸಡನ್ ಇಲ್ಲ ತಳಿ ಕೊಡಲ್ವ ನಿಮಗೆ, ಆಗಲು ಸಪೋರ್ಟ್ ಕೊಡಲ್ವಾ, ತಳಿ ಅಂಥದ್ದು ಇದು ಚೈನ್ ಇದೆ, ಒಡವೆ ಇದೆ, ನಾನು ಹಿಡೀನಿ ಮತ್ತು ಕೆಲಸ ಮಾಡ್ಕೊಳ್ಳಿ ಅಂತ ಸಪೋರ್ಟ್ ಮಾಡ ಅಂತ ಹೇಳ್ತೀನಿ. ನಾನು ಹೇಳ್ತೀನಿ, ಅದು ಎಲ್ಲರೂ ಸಾಮಾನ್ಯ ಮಾಡ್ತಾರೆ. ಇನ್ನೇನು ಮಾಡಿದ್ಯಾ? ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ಈ ಮಟ್ಟಿಗೆ ಇದೀವಿ ಅಂದರೆ ಅವ್ರ ಸಪೋರ್ಟ್ ಜಾಸ್ತಿ ಐತೆ ನಮ್ಮ ಫ್ಯಾಮಿಲಿಗೆ. ಎಲ್ಲ ಅವ್ರಿಗೆ ಸಪೋರ್ಟೇ ಬಂದಿರೋದು. ಅಷ್ಟು ಇನ್ನೇನು ಇಲ್ಲ. ಒಟ್ಟಾರೆ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಹೋಗ್ತಾ ಇದ್ದೀವಿ, ಇನ್ನು ಹೋಗಿಲ್ಲ, ದಡ ಮುಟ್ಟಿಲ್ಲ, ಹೋಗ್ತಾ ಇದ್ದೀವಿ. ಮುಟ್ಟೋಣ. ಸರಿ, ನನಗೆ ಇವರಲ್ಲಿ ಏನು ಗುಣ ಇಷ್ಟ ಅಂತ ಹೇಳ್ತೀನಿ. ನನಗೆ 15 ವರ್ಷದ ಸರ್ವಿಸಲ್ಲಿ ನೋಡಿದ್ದೀನಲ್ವಾ, ಇವ್ರೇನು ಅಂತಂದರೆ ನಮಗೇನಾದರೂ ನೋವಾದರೂ ಪರವಾಗಿಲ್ಲ, ಅವರು ಹೊರ್ಗಡೆ ಇರೋರಿಗೆ ತೊಂದರೆ ಕೊಡಲ್ಲ, ಹೊರ್ಗಡೆ ಇರೋರಿಗೆ ನೋವು ಮಾಡಲ್ಲ. ಅವ್ರು ಏನೇ ಇವ್ರಿಗೆ ಮೋಸ ಮಾಡಿದ್ರು ಇವ್ರು ಎದೆಗೆ ಹಾಕೊಂಡು ಅದನ್ನು ಇವ್ರು ಸ್ವೀಕರಿಸ್ಬಿಡ್ತಾರೆ. ಅದನ್ನು ಅವ್ರ ಮಾಡೋರೆಲ್ಲ ಮೋಸನ ನಾವು ತಿರುಗೇಟ್ ಕೊಡಬೇಕು ಅನ್ನೋದೆಲ್ಲ ಗುಣ ಇಲ್ಲ. ಅದೊಂದು ಖುಷಿಯಾಗುತ್ತೆ, ಒಂದು ಕಡೆ ಬೇಜಾರು ಆಗುತ್ತೆ, ಆ ಥರ ಇರಬಾರ್ದು. ಅದೇ ತುಂಬ ತಾಳ್ಮೆ. ಆಮೇಲೆ ಏನಂತ ಅಂದರೆ ಡೆಡಿಕೇಟೆಡ್ ಆಗಿರ್ತಾರೆ ಕೆಲಸದ ಮೇಲೆ. ಜಮೀನು ಕೆಲಸ ಆಗಿರ್ಬೋದು, ಮತ್ತು ಅವ್ರಿಗೆ ಹೋಗೋ ಕೆಲಸದಲ್ಲಾಗಿರ್ಬೋದು, ಎಷ್ಟೇ ಸಾಕಾಗಿ ಬಂದಿರೋ ರಜೆ ತಗೊಳ್ಳೋಣ ಅನ್ನಲ್ಲ. ಕೆಲಸ ಮಾಡ್ಕೊಬಂದು ಜಮೀನು ಕೆಲಸ ಎಲ್ಲ ಮಾಡ್ತಾರಲ್ಲ, ಅದು ತುಂಬಾ ಖುಷಿಯಾಗುತ್ತೆ ನನಗದು. ಯಾಕೆಂದರೆ ನೀವು ಅವ್ರ ಬಾಡಿ ಸೌದಿರೋದ್ರಲ್ಲೇ ಗೊತ್ತಾಗಬೇಕು, ಅವ್ರು ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ನಾನು ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇದೆ. ನಾನು ಇನ್ಮೇಲಿಂದ ಅವ್ರ ಜೊತೆ ಊರಿಗೆ ಹೋಗೋಣ, ಯಾಕೆಂದರೆ ಬಟ್ಟೆ ಈಗ ಜಾಸ್ತಿ ಬರ್ತಾಯಿಲ್ಲ ಹೊಲಿಯೋದಕ್ಕೆ ನನಗೆ.
ಹಾಗಾಗಿ ನಾನು ಇನ್ನು ಅವ್ರ ಜೊತೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಮಾಡೋ ಕೆಲಸ ಎಲ್ಲನೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಆದರೆ ಆದಷ್ಟು ನಾನು ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಈ ರೀತಿಯಾಗಿ 2 ಕಡೆ ಕೆಲಸ ಮಾಡೋದು ಈಸಿ ಕೆಲಸ ಅಲ್ಲ. ಕಂಡಕ್ಟರ್ ಕೆಲಸ ಅಂದರೆ ಇವತ್ತು ಹೋಗಿ ನಾಳೆ ಬರೋದು. ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟಿರ್ತಾರಲ್ವ, ಅಲ್ಲಿಂದ ಸಿಕ್ಕಾಬಿಟ್ಟೆ ಸಾಕಾಗಿ ಬಂದಿರ್ತಾರೆ. ಅರ್ಧ ಗಂಟೆನೂ ನಮ್ಮ ಜೊತೆ ಟೈಮ್ ಪಾಸ್ ಮಾಡಲ್ಲ. ಊರಿಗೆ ಹೋಗ್ಬಿಡ್ತಾರೆ. ನೈಟ್ ಒಂದು 9:30, 10, 11 ಗಂಟೆ 12 ಗಂಟೆಗೂ ಮನೆಗೆ ಬರ್ತಾರೆ ಒಂದೊಂದ್ಸಲ. ಅಲ್ಲಿ ನೀರು ಬಾವಿಲೇನೆಲ್ಲ ನೈಟ್ ಹೊತ್ತೆಲ್ಲ ಕೊಡ್ತಾರೆ ಅಲ್ವಾ, ಅಲ್ಲೆಲ್ಲ ಆನ್ ಮಾಡೋದೆಲ್ಲ ಇರುತ್ತೆ. ಇವ್ರು ಅಲ್ಲಿದ್ದು ಆನ್ ಮಾಡಿ ಪೈಪ್ಲೈನೆಲ್ಲ ರೆಡಿ ಮಾಡಿ ಬರ್ತಾರೆ. ರಾತ್ರಿ ಹೊತ್ತು ಇಲ್ಲೇ ಬಂದು ಸ್ಟೇ ಆಗಿ ಮತ್ತೆ ಬೆಳಗ್ಗೆ ಹೋಗ್ತಾರೆ. ಆ ಥರ ಮಾಡೋದು ಅದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಆಮೇಲೆ ಇವ್ರಿಗೆ ನಾನು ಏನು ಈ ಥರ ಇರೋದಕ್ಕೆ ನಾನು ಏನೇ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೂ ನಾನು ಇಂಜರಿ ಎಲ್ಲ ಆಮೇಲೆ ಇಂಥದ್ದನ್ನ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಅವ್ರು ನಮಗೋಸ್ಕರ ಕಷ್ಟಪಡ್ತಿರ್ತಾರಲ್ವ, ಅದು ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಎಷ್ಟೇ ದುಡ್ಡು ಸುರಿದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆ ದುಡ್ಡನ್ನು ನಾವು ಒಡವೆ ಮಾಡಿಸ್ಬೋದಿತ್ತು, ನಮ್ಮ ಲೈಫ್ನ ಸೆಟಲ್ ಮಾಡ್ಕೋಬೋದಿತ್ತು, ಸೈಟ್ ಮಾಡ್ಬೋದಿತ್ತು ಅಂತ ತುಂಬ ಸತಿ ಅನಿಸಿರುತ್ತೆ. ಆದರೆ ನನಗೊಂದ್ಸಲ ಏನು ಅನ್ಸುತ್ತೆ ಅಂದರೆ ಇನ್ನು ಮುಂದೆ ಜಮೀನಿಗೆ ತುಂಬ ವ್ಯಾಲ್ಯೂ ಆಗುತ್ತೆ. ಅದಕ್ಕೆ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಿರೋದು ನನಗೆ ತುಂಬಾ ಖುಷಿ ಇದೆ. ಇಷ್ಟು ವರ್ಷ ನನಗೆ ಇಲ್ಲಿ ಸೈಟ್ ಮಾಡಬೇಕು, ಇಲ್ಲೇನಾದ್ರು ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಇತ್ತು, ಟೌನಲ್ಲಿ ಇರಬೇಕು ಅಂತ. ಈಗ ನನಗೆ ಫುಲ್ ಟೋಟಲಿ ಚೇಂಜ್ ಆಗಿದೆ. ನನಗೆ ಹಳ್ಳಿಲಿ ಇರಬೇಕು ಅಂತ ಆಸೆ ಆಗಿದೆ. ನನಗೆ ಇವ್ರು ಏನಾದರೂ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡ್ರೆ ನಾನು ಊರಿಗೆ ಹೋಗಿ ಸೆಟ್ಲ್ ಆಗೋಕ್ಕೆ ಆರಾಮ್ಸೆ ಹೋಗ್ತೀನಿ. ನಾನು ಆಲ್ರೆಡಿ ಅಲ್ಲದಿರೋದು ನಾನು ಹೇಳಿಲ್ವ, ನನಗೆ ಮೊದಲು ನಾನು ಟೌನ್ ತುಂಬ ಇಷ್ಟಪಡ್ತಿದ್ದೆ. ಈಗ ಹಳ್ಳಿಗೆ ಹೋಗಬೇಕು ಅಂತ ತುಂಬ ಆಸೆ ಇದೆ. ಅದು ಇವರಿದ್ದರೆ ಮಾತ್ರನೇ ಸಾಧ್ಯ. ಇವ್ರು ಇಲ್ಲಾಂದ್ರೆ ಇರೋದಕ್ಕೆ ಆಗೋದಿಲ್ಲ. ಅದಕ್ಕೇ ಸ್ವಲ್ಪ ವರ್ಷ ಅವಳು ಚಿಟ್ಟೆಗೆ ಒಂದು ಸ್ವಲ್ಪ ನವೋದಯ ಎಕ್ಸಾಮ್ ಎಲ್ಲ ಬರ್ಸ್ಕೊಂಡು ಒಂದು 5-6ನೇ ಕ್ಲಾಸ್ ಕಳಿಯೋವರೆಗೂ ಇಲ್ಲಿ ಇರ್ತೀವಿ. ಆಮೇಲೆ ಊರಿಗೆ ಹೋಗಿ ಸೆಟಲ್ ಆಗ್ತೀವಿ. ಹಾಗಾಗಿ ನಾವು ಜಮೀನು ಇಂಪ್ರೂವ್ ಮಾಡ್ತಾ ಇದೀವಲ್ವ, ಅದಕ್ಕೆ ಇವರು ಮಾಡ್ತಾ ಇರೋದು ಕೆಲಸಕ್ಕೆ ನನಗೆ ಸಾಥಿದೆ. ನನಗೇನು ಬೇಜಾರಿಲ್ಲ. ಅವ್ರು ದುಡ್ಡು ಕಳೀತಿಲ್ಲ ಅಂದ್ಬಿಟ್ಟು ನನಗೆ ಖುಷಿ ಇದೆ ಆಯಿತಾ. ಯಾವುದೇ ಬ್ಯಾಡ್ ಹ್ಯಾಬಿಟ್ ಇಲ್ದೇನೆ ಅವರು 1 ರೂಪಾಯಿ ಸಿಕ್ಕಿದ್ರು ಹೋಗ್ತಾ ಜಮೀನಿಗೆ ಹಾಕಬೇಕು ಅಂತ ಆಗ್ತಾರಲ್ಲ, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು KG ಗಟ್ಟಲೆ ಒಡವೆ ಮಾಡಿಸ್ಕೊಂಡು ಇರ್ತಿದ್ದೆ ಅವ್ರು ಹಾಕಿರೋ ದುಡ್ಡಲ್ಲಿ. ಇದು ಕೆಲವೊಬ್ಬರಿಗೆ ತಲುಪಬೇಕು, ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾವು ಅಲ್ಲಿ ಚಿನ್ನ ಮಾಡ್ತಾ ಇದೀವಿ, ಅದಕ್ಕೋಸ್ಕರ. ಈಗ ಭೂಮಿ ಚಿನ್ನ ಎರಡಕ್ಕೂ ಒಂದೇ ವ್ಯಾಲ್ಯೂ ಬರ್ತಾ ಇದೆ ಮುಂದೆ, ಅದಕ್ಕೋಸ್ಕರ. ಈಗ ಅದು ಬಿಟ್ಟರೆ ಇವ್ರು ಬ್ಯಾಡ್ ಹ್ಯಾಬಿಟ್ ಏನು ಅಂತಂದರೆ ಇವ್ರು ಆರೋಗ್ಯದ ಮೇಲೆ ಇವ್ರು ನಿಗಾ ಮಾಡಲ್ಲ. ಆಮೇಲೆ ಟೈಮ್ ಟು ಟೈಮ್ ಊಟ ಮಾಡಲ್ಲ. ನಾನು ಏನಾದ್ರು ರೆಸ್ಪಾನ್ಸ್ ಮಾಡಿದ್ರು ಇವ್ರು ಆರೋಗ್ಯದ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡು ಏನಾರು ರೆಸ್ಪಾನ್ಸ್ ಮಾಡಿದ್ರು ಇವ್ರು ನನಗೆ ಸ್ಪಂದಿಸಲ್ಲ. ಅದು ನನಗೆ ಇಷ್ಟ ಆಗಲ್ಲ. ನಾನು ತುಂಬ ಜಗಳಾಡ್ತೀನಿ ಈ ವಿಚಾರದಲ್ಲಿ, ಮಾತ್ರ ತುಂಬ ಜಗಳಾಡ್ತೀನಿ. ಆರೋಗ್ಯದ ವಿಚಾರದಲ್ಲಿ, ಊಟದ ವಿಚಾರದಲ್ಲಿ ನಮ್ಮ ಮನೇಲಿ ನಂದೇ ನಡಿಬೇಕು. ನಾನು ಏನು ತಿನ್ನಿ ಅಂತೀನಿ ಅದನ್ನು ಇವರೆಲ್ಲ ತಿನ್ನಬೇಕು. ಆ ಥರನೇ ನಾನು ನಡೆಸ್ಕೊಳ್ಳೋದು. ಅದೊಂದು ಇವ್ರಿಗೆ ಇಷ್ಟ ಆಗಲ್ಲ. ನನಗೂ ಅವರು ಆ ಥರ ಮಾಡೋದು ಇಷ್ಟ ಆಗಲ್ಲ. ಬ್ಯಾಡ್ ಇರೋದು ಅದೊಂದೇ. ಆಮೇಲೆ ಸ್ವಲ್ಪ ನಮ್ಗಳ ಮೇಲೆ ಸಿಟ್ಟು ತೋರಿಸ್ತಾರೆ, ಹೊರಗಡೆ ಸಿಟ್ಟು ತೋರಿಸಲ್ಲ. ಅದೊಂದು ಬೇಜಾರಿದೆ ಇವ್ರ ಮೇಲೆ ನಮಗೆ. ಅಷ್ಟು ಬಿಟ್ಟರೆ ಎಲ್ಲದರಲ್ಲೂ ನಾನು ಏನಾರು ಒಂದು ಸಣ್ಣ ಪುಟ್ಟ ಆಸೆಯನ್ನು ಪಟ್ಟಿದ್ದೀನಿ ಅಂತ ಗೊತ್ತಾದರೆ ಅದನ್ನ ಯಾವುದಾದ್ರೂ ಟೈಮಲ್ಲಿ ಅವ್ರ ಕೈಲಿ ಕಷ್ಟ ಆದ್ರೂ ನನಗೆ ಒಂದು ಸ್ವಲ್ಪ ಟೈಮ್ ತೊಗೊಂಡವರು ನನ್ನ ಆಸೆನ ಈಡೇರ್ಸಕ್ಕೆ ಟ್ರೈ ಮಾಡ್ತಾರೆ. ಇವತ್ತೇ ನೀವು ನೋಡ್ಬೋದು, ನಾನು ಒಂದು ಎಲ್ಲೋ ನನಗೆ ಕೊಡಿಸ್ತಾರೋ ಇಲ್ವೋ ಅಂತಲೇ ಅನ್ಕೊಂಡು ಹೋಗಿದ್ದೆ. ನಾನೇನು ಕೇಳಿರಲಿಲ್ಲ. ಅವರೇ ಇಷ್ಟಪಟ್ಟು ಈಗ ಒಂದು 3-4 ತಿಂಗಳಿಂದ ನಾನು ಹೊಸ ಬಟ್ಟೆಗಳು ತೊಗೊಂಡಿರಲಿಲ್ಲ, ನಿಮಗೆ ಗೊತ್ತು. ಅದಕ್ಕೆ ಅವ್ರು 15 ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಬಿಡು ತಗೊಳ್ಳಿ, ನಾನು ಹೆಂಡ್ತಿನೂ ಚೆನ್ನಾಗಿರಲಿ, ಅವಳಿಗೂ ಆಸೆ ಇರುತ್ತೆ, ತಗೋ ನೀನು ಡ್ರೆಸ್ ತಗೋ, ನಿಂಗೆ ಇಷ್ಟು ದುಡ್ಡು ಕೊಡ್ತೀನಿ, ಅಷ್ಟರಲ್ಲಿ ನಿಂಗೆ ಎಷ್ಟು ಬೇಕಷ್ಟು ತಗೋ, ಒಂದು ಜೊತೆ ತಗೋ, ಸ್ಟ್ಯಾಂಡರ್ಡ್ ಆಗಿರೋದು. ಅವ್ರಿಗೆ ಒಂದು 2,000 ಕೊಟ್ಟರೆ 2,000 ಒಂದೇ ತೊಗೋಬೇಕು. ಆ ಥರ ನನಗೆ ಆ ಥರ ಇಷ್ಟ ಇಲ್ಲ. 2-3 ಜೊತೆ ತಗೊಳ್ಬೇಕು ಅದರಲ್ಲಿ ಅಂತ ನಾನು 3 ಜೊತೆ ತೊಗೊಂಡೆ. ಅವ್ರು ಕೊಟ್ಟಿದ್ದ ದುಡ್ಡಲ್ಲಿ ಇನ್ನೂ ದುಡ್ಡು ಉಳ್ಕೊಂತು ನನಗೆ. ಆ ಥರ ಆಯಿತು. ಅವ್ರು ಕೊಡಿಸಿದ್ದು ನನಗೆ ತುಂಬ ಖುಷಿ ಆಯಿತು. ನನ್ನ ಕಡೆಯಿಂದ ಅವ್ರಿಗೆ ಚಿಕ್ಕ ಗಿಫ್ಟ್ ಕೊಟ್ಟೆ, ಬರೀ ಒಂದು T-ಶರ್ಟ್ ತಗೊಟ್ಟೆ. ನನ್ನ ಕೈಲಿ ಆಗಿದೆ ಅಷ್ಟು ಈ ಸತಿ. ನಿಮಗೆ ಓವರಾಲ್ ನಮ್ಮ ಆ್ಯನಿವರ್ಸರಿ ಬಗ್ಗೆ ತಿಳಿಸಿದ್ದೀನಿ. ಹಾಗೆ ನಮ್ಮ ಮದುವೆಗೆ 16 ವರ್ಷ ಆಯಿತು ಇವತ್ತಿಗೆ. ಹಾಗೆ ನನಗೆ ಇವ್ರಿಗೆ ಕೆಲವೊಬ್ರು ಕೇಳಿದರೆ ಏಜ್ ಡಿಫ್ರೆನ್ಸ್ ಎಷ್ಟು ಅಂತ. ನನಗೂ ಇವ್ರಿಗೂ ಡಿಫ್ರೆನ್ಸು 11 ವರ್ಷ ಅಲ್ವಾ ದೇವರಾಜು? 11 ವರ್ಷ. ಆದರೆ ನಮಗೆ ಅದು ಕಂಡು ಬಂದಿಲ್ಲ. ನಾವು ಏಜ್ ಆದಂಗೆ ನಮ್ಗೆ ಏಜ್ ಚಿಕ್ಕದಾದಂಗೆ ಕಂಡು ಬಂದಿಲ್ಲ. ನಾವಿಬ್ಬರು ಒಂಥರ ಜೋಡಿ ಚೆನ್ನಾಗಿ ಅನಿಸುತ್ತೆ. ನನಗೆ ತುಂಬಾ ನನಗೆ ಯಾವತ್ತೂ ಅದು ಫೀಲ್ ಇಲ್ಲ. ನನಗೆ ಸ್ವಲ್ಪ ಏಜ್ ಇರೋವಂಥವ್ರು ಸಿಕ್ಕಿದ್ದಾರೆ ಅಂತ ಅನಿಸಲ್ಲ ನನಗೆ. ಅಂದರೆ ಇವ್ರದ್ದು ಡೇಟ್ ಆಫ್ ಬರ್ತ್ ಮಿಸ್ ಇದೆ. ಇವ್ರು ಡೇಟ್ ಆಫ್ ಬರ್ತೆ ಗೊತ್ತಿಲ್ದಿರೋದ್ರಿಂದ ನಮಗೆ ಆ ಥರ ಏಜ್ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಇವ್ರು ಡೇಟ್ ಆಫ್ ಬರ್ತು ಕರೆಕ್ಟಾಗಿದ್ದಿದ್ರೆ ನಮ್ಗೆ ಗೊತ್ತಾಗೋದು ಎಷ್ಟು ಏಜ್ ಗ್ಯಾಪ್ ಇದೆ ಅಂತ. ನೋಡೋಣ. ಅದು ಬಿಟ್ಟರೆ ಇನ್ನೇನು ಕೇಳಿದ್ರಿ, ನನಗೆ ಏಜ್ ಎಷ್ಟು ಅಂತ. ನನಗೆ ಪ್ರೆಸೆಂಟ್ ಈಗ 33 ವರ್ಷ ರನ್ನಿಂಗ್ ಆಯಿತಾ. ಇದು ಅಷ್ಟೇ, ಇನ್ನೇನು ಕೇಳಿಲ್ಲ ನನಗೆ. ಅವಳು ಕೆಲವೊಬ್ಬರು ನನಗಿಷ್ಟು ದೊಡ್ಡ ಮಗಳಿದ್ದಾಳೆ ಅಂತ ಆಶ್ಚರ್ಯಪಟ್ಟಿದ್ದೆ. ಹೌದು, ನನಗೆ 15 ವರ್ಷದ ಮಗಳಿದ್ದಾಳೆ. ಅವಳಿಗೆ ಈ ಸತಿ SSLC. ಚಿಕ್ಕವಳಿಗೆ 3 ವರ್ಷ. ನಮಗಿಬ್ಬರು ಮಕ್ಕಳು. ಇದನ್ನು ಕ್ಲಾರಿಟಿ ಕೊಟ್ಟೆ. ನನಗೆ DM ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ, ಹಂಗಾಗಿ ತಿಳಿಸಿದ್ದೀನಿ. ಸರಿ ಫ್ರೆಂಡ್ಸ್, ಇದಾಗಿತ್ತು ನನ್ನ ಸ್ಪೆಷಲ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಬ್ಲಾಗ್. ಸೆಲೆಬ್ರೇಷನ್ ಇನ್ನೂ ಮಾಡಿಲ್ಲ, ಸಿಂಪಲ್ಲಾಗಿ ನಾನು 16ನೇ ವರ್ಷದ ಆ್ಯನಿವರ್ಸರಿ ಬ್ಲಾಗ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಆ್ಯನಿವರ್ಸರಿ ಬ್ಲಾಗ್ ಮಾಡ್ತಾ ಇರೋದು. ತುಂಬ ಖುಷಿ ಇದೆ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಯಾರಿಗೆ